ಕರ್ನಾಟಕದ ಎಲ್ಲ ನನ್ನ ಚಾನಲ್ ವೀಕ್ಷಕರಿಗೂ ನಮಸ್ಕಾರ. ನಿನ್ನೆ ನಡೆದಂತಹ ಎಪಿಸೋಡ್ 9 ಅಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಯ್ತು, ಏನೇನೆಲ್ಲ ನಡೀತು, ಯಾವ ರೀತಿ ಒಂಟಿ ಮತ್ತೆ ಜಂಟಿ ಅವರು ಕಿತ್ತಾಡಿದ್ರು, ಯಾರ್ದು ಸರಿ ಯಾರ್ದು ತಪ್ಪು, ಕಾವ್ಯ ಅವ್ರು ಯಾಕೆ ಫ್ರೀ ಅಂತ ಅನ್ನಿಸ್ಕೊಂಡ್ರು, ಮತ್ತೆ ನಮ್ಮ ರಕ್ಷಿತಾ ಅವರು ಯಾಕೆ ಕಾರ್ಟೂನ್ ಆದ್ರು, ಮತ್ತೆ ನಮ್ಮ ಜಾನ್ವಿ ಅವರು ಯಾಕೆ ಗಾಂಚಲಿ ಅಂತ ಬೈದ್ರು, ಇದನ್ನೆಲ್ಲ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡ್ರಿ. ಮೊದಲನೇದಾಗಿ ಬಿಗ್ ಬಾಸ್ ಅವರು ಆದೇಶ ಕೊಡ್ದಿರಾನೆ ಇವರು ಕಪ್ಸ್ನೆಲ್ಲ ಬಿಚ್ಕೊಂಡು ಓಡಾಡ್ತಾ ಇದ್ರು. ಸ್ಯಾಟರ್ಡೆ ರಜೆ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಅದನ್ನ ಯಾರು ಹೇಳಿದ್ರು ಅಂತ ಸುದ್ದಿ ಅವ್ರಿಗೂ ಸಹ ಗೊತ್ತಿಲ್ವಂತೆ. ವೀಕೆಂಡ್ ಬಂದಾಗ ನೋಡ್ಕೊಬೇಕಾಗುತ್ತೆ ಅದು ಯಾರು ಹೇಳಿದ್ರು ಅನ್ನೋದನ್ನ. ಅದಕ್ಕೆ ಬಿಗ್ ಬಾಸ್ ಅವರು ಚಿಕ್ಕದಾಗಿ ಒಂದು ಪನಿಷ್ಮೆಂಟ್ನ ಕೊಟ್ಟರು. ಯಾರೋ ಬೆಡ್ರೂಮ್ ಯೂಸ್ ಮಾಡಂಗಿಲ್ಲ, ಯಾರು ಇನ್ ದ ಸೆನ್ಸ್ ಕಾಕ್ರೋಚ್ ಸುದಿ ಅವರು ಮತ್ತೆ ರಕ್ಷಿತಾ ಅವರು ಹೊರತುಪಡಿಸಿ ಇನ್ಯಾರು ಬೆಡ್ರೂಮ್ ಯೂಸ್ ಮಾಡಂಗಿಲ್ಲ, ಎಲ್ಲರೂ ನಿಮ್ಗೆಲ್ಲ ಇಷ್ಟ ಬರುತ್ತೋ ಅವ್ನು ಮಲ್ಕೊಳ್ಳಿ, ಬಟ್ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡಂಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಮತ್ತೆ ಅದಕ್ಕೆ ಕೋಪಗೊಂಡಂತಹ ಒಂಟಿಗಳು ಜಂಟಿಗಳಿಂದ ನಿಮ್ಮಿಂದನೇ ಆಗಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮಂಜು ಭಾಷಿನಿ ಅವರು ನಾವಿನ್ಮೇಲೆ ಅಡಿಗೆ ಮಾಡಲ್ಲ, ನಾನು ಅಡಿಗೆ ಡಿಪಾರ್ಟ್ಮೆಂಟ್ಗೆ ಸೀಮಿತಲಾಗ್ಬಿಟ್ಟಿದ್ದೀನಿ, ನನಗೆ ಆಚೆಗಡೆ ಗುರುತಿಸ್ಕೋತಾ ಇಲ್ಲ. ಗುರುತಿಸ್ಕೊಳಕ್ಕೆ ಈ ರೀತಿ ಅಲ್ಲ ಮೇಡಮ್, ನೀವು ಗುರುತಿಸ್ಕೋಬೇಕಾಗಿರೋದು ಒಂದು ಪರ್ಟಿಕ್ಯುಲರ್ ರೀಸನ್ ಇಟ್ಕೊಂಡು ಆ ಪರ್ಟಿಕ್ಯುಲರ್ ರೀಸನ್ನ ಡಿಫೆಂಡ್ ಮಾಡ್ಕೊಂಡು ನೀವು ಗುರುತಿಸ್ಕೋಬೇಕು. ಸುಮ್ಮನೆ ಬಂದ್ಬಿಟ್ಟು ಜಗಳ ಮಾಡ್ಬಿಟ್ರೆ ನೀವು ಗುರುತಿಸ್ಕೊಳ್ಳಲ್ಲ, ತಪ್ಪಾಗ್ತೀರಾ. ಮತ್ತೆ ಅದೇ ಕಾರಣದಿಂದ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಜಾನ್ವಿ ಅವರು ಬಂದ್ಬಿಟ್ಟು ತುಂಬಾ ಗಾಂಚಲಿ ಮಾಡ್ತಾ ಇದ್ದೀರಾ, ನೀವು ಗಾಂಚಲಿಯಿಂದ ಮಾತಾಡ್ತಾ ಇದ್ದೀರಾ ನೀವು. ನಿಮ್ಮ ಅಂದ್ರೆ ಎಷ್ಟು ಸರಿ ಎಲ್ಲರೂ ಹೇಳ್ತಿದ್ರು ಇದು ತಪ್ಪು ಇದು ತಪ್ಪು ಇದು ತಪ್ಪು ಅಂತ, ಬಟ್ ಅವರು ಇಲ್ಲ ಗಾಂಚಲಿನೇ, ಇಲ್ಲ ನಿಮ್ದು ಗಾಂಚಲಿನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಗಾಂಚಲಿ ಅನ್ನೋ ಪದ ಬಳಕೆ ಆ ವೇದಿಕೆಯಲ್ಲಿ ತಪ್ಪೆ. ಯಾಕೆ ತಪ್ಪು ಅಂದ್ರೆ ಯಾರು ಗಾಂಚಲಿ ಮಾಡ್ತಾ ಇಲ್ಲ, ಯಾರು ಆಟಿಟ್ಯೂಡ್ ತೋರಿಸ್ತಾ ಇಲ್ಲ, ಅವ್ರವ್ರ ಆಟನ ಅವ್ರವ್ರು ಆಡಕ್ ಬಂದಿದ್ದಾರೆ, ಪ್ರತಿಯೊಬ್ರು ಸಹ ಗುರ್ತಿಸ್ಕೊಳಕ್ ಬಂದಿದ್ದಾರೆ. ಆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ನೀವು ಅರಸರು ಅರಸಿಯರು ಅಷ್ಟೇ ಹೊರತು ರಾಜಮಾತೆಯರಲ್ಲ. ಬಿಗ್ ಬಾಸ್ ಎಲ್ಲೂ ಕೂಡ ರಾಜಮಾತೆಯರು ನೀವು ಅನ್ನೋ ರೀತಿಯಲ್ಲಿ ಹೇಳಲೇ ಇಲ್ಲ. ಜಸ್ಟ್ ಅರಸರು ಮತ್ತೆ ಅರಸಿಯರು ಅಂತ ಹೇಳಿದ್ರು. ಮತ್ತೆ ಇವ್ರು ಬಂದ್ಬಿಟ್ಟು ನಿಮ್ಮ ಸೇವಕರು ಅಂತ ಹೇಳಿದ್ರು. ಅದೇ ರೀತಿ ಅವ್ರನ್ನ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ, ಅವ್ರು ಕೆಲಸ ಮಾಡೋ ಜವಾಬ್ದಾರಿ ಅವ್ರ ಮೇಲೆ ಎಷ್ಟಿದೆಯೋ, ಅವ್ರ ಹತ್ರ ನಿಂತು ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಒಂಟಿಗಳಾದಂತಹ ನಿಮ್ಗೂ ಅಷ್ಟೇ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅನ್ನೋದಾದ್ರೆ, ರಕ್ಷಿತಾ ಅವರು ಓಡಾಡ್ತಾ ಇದ್ರು. ಅಂದ್ರೆ ಇವರಿಬ್ಬರು ಫೈಟ್ ನಡೀತಾ ಇರ್ಬೇಕಾದ್ರೆ ರಕ್ಷಿತಾ ಅವರು ಪಾಪ ಸುಮ್ಮನೆ ಇವ್ರದ್ದು ಏನ್ ನಡೀತಿದೆ ಅಂದ್ರೆ ಅಬ್ಸರ್ವ್ ಮಾಡೋ ರೀತಿಯಲ್ಲಿ ಓಡಾಡ್ತಾ ಇದ್ರು. ಅವಾಗ ಆ ರೂಮಲ್ಲಿ ಇದ್ದಂತಹ ನಮ್ಮ ಅಶ್ವಿನಿ ಗೌಡ ಅವರು, ನೀವು ಆ ಕಾರ್ಟೂನ್ ಯಾರೋ ಇದೆ ನೋಡಿ, ಆ ಕಾರ್ಟೂನ್ ಈ ಕಡೆನ ಆ ಕಡೆನ ನೋಡಿ, ಅವಳು ಒಂಟಿಗಳಲ್ವಾ ಅವಳು, ಅವಳನ್ನ ಕರ್ಸಿ ಅನ್ನೋ ರೀತಿ ಎಲ್ಲ ಹೇಳ್ತಾ ಇದ್ರು. ನೋಡಿ ಅಶ್ವಿನಿ ಗೌಡ ಅವರು ಯಾವ ರೀತಿ ಆ ಮಗು ಇದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ. ಕಾರ್ಟೂನ್ ಯಾಕೆ ಕಾರ್ಟೂನ್ ಆಗ್ತಾರೆ? ಅವರು ಕೂಡ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟೇ, ಅವ್ರು ಯಾಕೆ ಕಾರ್ಟೂನ್ ಆಗ್ತಾರೆ? ಅವ್ರ ಸಾಮರ್ಥ್ಯನ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಂಡು ಅವ್ರು ಬಿಗ್ ಬಾಸ್ ಒಳಗೆ ಬಂದಿರೋದು. ಇದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂದ್ರೆ ರಕ್ಷಿತಾ ಅವ್ರನ್ನ ಕಾರ್ಟೂನ್ ಅಂದಿದ್ದು ಎಷ್ಟು ಮಾತ್ರ ಸರಿ ಎಷ್ಟು ಮಾತ್ರ ತಪ್ಪು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಬೆಳವಣಿಗೆ ನೋಡ್ಬೇಕಾದ್ರೆ ನಮ್ಮ ಹೀರೋ ಆದಂತಹ ಗಿಲ್ಲಿ ಅವರು, ಅಂದ್ರೆ ಹೀರೋ ಅಂದಿದ್ದು ಅಶ್ವಿನಿ ಅವರೇ ಗಿಲ್ಲಿ ಅವ್ರನ್ನ ಹೀರೋ ಅಂದಿದ್ದು. ಸೊ ಅದೇ ರೀತಿ ಮಾತುಕತೆ ನಡೀಬೇಕಾದ್ರೆ ಇವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೀತು. ಯಾರ ಮಧ್ಯೆ ಅಂದ್ರೆ ಕಾವ್ಯ ಅವ್ರ ಮಧ್ಯೆ ಮತ್ತೆ ನಮ್ಮ ಅಶ್ವಿನಿ ಗೌಡ ಅವ್ರ ಮಧ್ಯೆ ನಡಿಬೇಕಾದ್ರೆ ಇವ್ರ ಅಶ್ವಿನಿ ಅವರು, ನೀನು ಒಂದು ಪ್ರಾಡಕ್ಟ್ ಜೊತೆ ಬಂದಿರುವಂತ ಫ್ರೀ ಪ್ರಾಡಕ್ಟ್ ಅಷ್ಟೇ, ಇನ್ ದ ಸೆನ್ಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ? ಏನ್ ಮೇಡಮ್ ಅಶ್ವಿನಿ ಅವರೇ ಹೀಗೆ ಮಾತಾಡ್ತಾ ಇದ್ದೀರಾ? ಅವರಿಬ್ರು ಒಂದು ಟೀಮ್, ಅವರಿಬ್ರು ಒಳ್ಳೇದಾಗಿ ಚೆನ್ನಾಗಿ ಡಿಸೈಡ್ ಮಾಡ್ಕೊಂಡು ಬಂದು ಆಟ ಆಡ್ತಾ ಇದ್ದಾರೆ. ಅದನ್ನ ದಯವಿಟ್ಟು ಕೆಡ್ಸಕ್ ಹೋಗ್ಬೇಡಿ. ಅವ್ರು ಎಂಟರ್ಟೈನ್ ಮಾಡೋದ್ರಲ್ಲಿ 5% ನೀವು ಮಾಡಿ, ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ಕಿರ್ಚಾಡೋದಲ್ಲ. ಮನೆ ಒಳಗೆ ನೀವೊಬ್ಬರೇ ಇದ್ದೀರಾ, ನೀವೊಬ್ಬರೇ ಹೊಂಟಿರ, ನೀವೊಬ್ಬರೇ ರಾಜಮಾತೆನ? ಮಲ್ಲಮ್ಮ ಅವ್ರ ರಾಜಮಾತೆ ಅಲ್ವಾ? ಜಾನ್ವಿ ಅವ್ರ ರಾಜಮಾತೆ ಅಲ್ವಾ? ಜಾನ್ವಿ ಅವರು ನೆನ್ನೆ ಮಾತಾಡಿದ್ದಾರೆ. ಅವರು ಸಹ ಪಾಪ ತುಂಬಾ ಕಷ್ಟಪಟ್ಟು ನರಗಳನ್ನೆಲ್ಲ ಆಚೆ ತೆಗೆದು ಮಾತಾಡಿದ್ದಾರೆ. ಇದು ಏನ್ ರೀಸನ್ ಇಲ್ದಿರ ಏನಕ್ಕೆ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂಚೂರು ಗೊಂದಲದಲ್ಲಿದ್ದೆ ನಿನ್ನೆ ನಾನು. ಮತ್ತೆ ನಮ್ಮ ಕಾಕ್ರೋಚ್ ಸುದಿ ಅವ್ರನ್ನ ನಮ್ಮ ಬಿಗ್ ಬಾಸ್ ಅವರು ಅಸುರಾಧಿಪತಿನ ಮಾಡಿದ್ದಾರೆ. ಅವ್ರು ಹೆಂಗ್ ಆಟ ಆಡ್ತಾರೆ ಅಂತ ಇವತ್ತು ಕಾದ್ ನೋಡ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಇವರು ಚಂದ್ರಪ್ರಭಾ ಅವರು ಒಂಟಿಗಳ ಕಡೆ ಇದಾರೆ ಜಂಟಿಗಳ ಕಡೆ ಇದಾರೆ ಅರ್ಥ ಆಗಿಲ್ಲ. ಸತೀಶ್ ಅವ್ರು ಹೋಗ್ಬಿಟ್ಟು ಸಾರಿ ಕೇಳ್ತಾ ಇದ್ದಾರೆ. ಯಾಕೆ? ಎಲ್ರು ಡಿಸೈಡ್ ಮಾಡಿ ಕುತ್ಕೊಂಡು ಮಾತಾಡಿ, ಎಲ್ರಿಗೂ ಓಕೆ ಅನ್ಸಿದ್ರೆ ಸಾರಿ ಕೇಳಿ. ನಮ್ಮ ಅಭಿಷೇಕ್ ಅವರು ಸಹ ಅಷ್ಟೇ,
ಎಲ್ಲ ಮಾತಾಡ್ಬಿಟ್ರು, ಎಲ್ಲ ಜಗಳ ಆಡ್ಬಿಟ್ರು. ಜಾನ್ವಿ ಅವ್ರಿಗೆ ಯಾಕೋ ಪಾಪ ಅವ್ರ ಕಣ್ ಕಂಟೆಸ್ಟೆಂಟ್ ಜೊತೆ ಸ್ವಲ್ಪ ಮಿಂಗಲ್ ಆಗಕ್ಕೆ ಕಷ್ಟ ಆಗ್ತಿದೆ ಅನ್ನಿಸ್ತಿದೆ ಇವಾಗ. ಮುಂಚೆ ಎಲ್ಲ ಚೆನ್ನಾಗೇ ಇತ್ತು, ಮುಂಚೆ ಎಲ್ಲ ಫ್ಲರ್ಟ್ ಮಾಡ್ಕೊಂಡಿದ್ರು. ಬಟ್ ಇವಾಗ ಯಾಕೋ ನನಗೆ ಕಟ್ ಮಾಡಿಬಿಡಿ ಬಿಗ್ ಬಾಸ್ ಅವರೇ, ನನಗೆ ಇದು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಮ್ಮ ಇವರು ಯಾರು ನಮ್ಮ ಮಂಜು ಭಾಷಿನಿ ಅವರು ದಯವಿಟ್ಟು ನನಗೆ ಈ ಕಪ್ಸ್ ತೆಗೆದ್ಬಿಡಿ, ನನ್ನ ಕೈಲಿ ಕಪ್ಸ್ ಹಾಕೊಂಡು ಕೆಲಸ ಆಗ್ತಿಲ್ಲ ಅನ್ನೋ ರೀತಿಯಲ್ಲೇ ಬಿಗ್ ಬಾಸ್ಗೂ ಸಹ ಹೇಳ್ತಾ ಇದ್ರು. ಮಂಜು ಭಾಷಿನಿ ಅವರೇ, ನೀವು ಜಂಟಿಯಾಗಿ ಹೋಗಿರೋದು, ಜಂಟಿಯಾಗಿ ಆಟಾಡಬೇಕು, ಅದನ್ನು ಯಾವುದೇ ರೀತಿ ತೆಗಿಯಲ್ಲ. ಮತ್ತು ನಮ್ಮ ಇವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರಿಗಂದರೆ ನಮ್ಮ ಅಭಿಷೇಕ್ ಅವರೇ ಅದು ಹೆಂಗೆ ತೆಗಿತಾರೆ ನೀವು? ನಿಮ್ಮ ಕಂಟೆಂಟರ್ನ ಚೂಸ್ ಮಾಡ್ಕೊಂಡಿರೋದು ನೀವೇ, ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡ್ಕೊಂಡಿರೋದು ನೀವೇ. ಆಚೆ ಕಡೆ ತೋರಿಸಿದ್ರಲ್ವ, ಬೇರೆಯವ್ರನ್ನ ಚೂಸ್ ಮಾಡ್ಕೋಬೋದಿತ್ತಲ್ವ? ಅವ್ರೇನಾದರೂ ಚೂಸ್ ಮಾಡಿ ಕಳ್ಸಿದ್ರ? ಇಲ್ಲ ಅಲ್ವಾ, ನೀವೇ ಚೂಸ್ ಮಾಡ್ಕೊಂಡಿದ್ದು. ಸೊ ನೀವೇ ಅನುಭವಿಸ್ಬೇಕು. ಮತ್ತು ನೆಕ್ಸ್ಟ್ ನಮ್ಮ ಗಿಲ್ಲಿ ಮತ್ತು ಕಾವ್ಯ ನಟ ಅವರಂತೂ ಎಂಟರ್ಟೈನ್ಮೆಂಟ್ ನಾನ್ ಸ್ಟಾಪ್ ಆಗಿದೆ, ಮುಂದುವರಿತಾನೆ ಇದೆ. ನಮ್ಮ ಗಿಲ್ಲಿ ನಟ ಅವರು ಒಂದೊಂದು ಮಾತನ್ನು ಒಳ್ಳೆ ತೂಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ. ತೂಕವಾಗಿ ಇನ್ ದ ಸೆನ್ಸ್ ನಮ್ಮನ್ನ ಎಂಟರ್ಟೈನ್ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಮತ್ತು ಎಲ್ಲರೂ ಸಹ ಸ್ವಲ್ಪ ಸಮಾಧಾನ ಆಗಿ, ಎಲ್ಲರೂ ಸಹ ಸ್ವಲ್ಪ ಕಾಮ್ ಡೌನ್ ಆಗಿ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ತಿದ್ದಾರೆ ಅನಿಸುತ್ತೆ ನನಗೆ. ಮತ್ತು ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಕಿಚನ್ನ ಅಡ್ಡ ಹಾಕೋದು ತಪ್ಪು. ಯಾಕೆ ತಪ್ಪು ಅಂತಂದರೆ, ನೀವಿಬ್ಬರೇ ಇಲ್ಲ ಮನೆಯಲ್ಲಿ. ಧ್ರುವಂತ್ ಇದ್ದಾರೆ, ಸುಧೀರ್ ಇದ್ದಾರೆ, ಧನುಷ್ ಇದ್ದಾರೆ, ಮಲ್ಲಮ್ಮ ಅವರಿದ್ದಾರೆ, ಮತ್ತು ರಕ್ಷಿತಾ ಅವರಿದ್ದಾರೆ. ಇವ್ರಿಗೆಲ್ಲ ಸಹ ಹೊಟ್ಟೆ ಇದೆ ಮೇಡಮ್, ಅವರು ಊಟ ಮಾಡಬೇಕು. ಅವ್ರಿಗೆ ಮಂಜು ಭಾಷಿನಿ ಅವ್ರು ಅಡುಗೆ ಮಾಡಿದ್ರೆ ನಾವು ಊಟ ಮಾಡ್ತೀವಿ. ಮಂಜು ಭಾಷಿನಿ ಅವ್ರು ಅದಕ್ಕೆ ಒಪ್ಕೊಂಡ್ರಲ್ವ, ನಾನು ಅಡುಗೆ ಮಾಡಾಕ್ತೀನಿ ಅಂತ. ನೀವು ಮಾಡಿ, ಯಾರು ಬೇಡ ಅಂದ್ರು? ಮಾಡಲ್ಲ ಅಂತ ಕೂತಿರೋದು ನೀವು, ನಾನು ಊಟ ಮಾಡಲ್ಲ ಅಂತ ಕೂತಿರೋದು ನೀವು. ನೀವು ಎಲ್ಲರನ್ನೂ ಕರೆಸಿ ಗುಂಪು ಮಾಡಿಬಿಟ್ಟು ನೀವೇನೋ ಲೀಡರ್ ಆಗಬೇಕು ಅಂತ ಹೊರಟಿದ್ದೀರಾ. ಮಂಜು ಭಾಷಿನಿ ಅವರು ಪಾಪ ಅವರೇನೋ ಲೀಡರ್ ಆಗಬೇಕು ಅಂತ ಹೊರಟಿದ್ರು, ಆಗಿಲ್ಲ. ಏನು ಮಾಡೋಕ್ಕಾಗುತ್ತೆ? ಅವ್ರದ್ದು ಅದಾಟ, ನಿಮ್ದು ಇದಾಟ. ಯಾರ ಆಟನೂ ಯಾರು ಅಷ್ಟೇ ಅಡ್ಗೊಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರವ್ರ ಆಟನ ಅವ್ರವ್ರು ಆಡ್ತಾ ಹೋಗ್ಬೇಕು. ಅವ್ರವ್ರು ಏನು ಅಂತ ಅವ್ರವ್ರು ವೈಯಕ್ತಿಕವಾಗಿ ಗುರ್ತಿಸ್ಕೊಳ್ತಾ ಹೋಗ್ಬೇಕು. ಆವಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕ್ಕೆ ಸಾಧ್ಯ. ಅದು ಎಷ್ಟೇ ಜಗಳ ನಡೀಲಿ, ಅದು ಎಷ್ಟೇ ಜನ ಎಷ್ಟೇ ಎಂಟರ್ಟೈನ್ಮೆಂಟ್ ಮಾಡಲಿ, ಅವ್ರವರೇ ಮಾಡ್ಕೋಬೇಕೇ ಹೊರತು ಬೇರೆಯವ್ರು ಯಾರು ಬಂದು ಸಪೋರ್ಟ್ ಮಾಡಿ ಮಾಡಲ್ಲ. ಮಂಜು ಭಾಷಿನಿ ಅವ್ರು ಊಟ ಮಾಡಾಕ್ತೀನಿ ಅಂತ ಒಪ್ಕೊಂಡ್ಮೇಲೂ ಕೂಡ ನಿಮ್ದೇನಿದೆ ಅದರಲ್ಲಿ? ನನಗೆ ಹಂಗನ್ಸಿತ್ತು. ಏನಂತ, ಮಂಜು ಭಾಷಿನಿ ಅವ್ರು ಊಟ ಮಾಡಾಕ್ತೀನಿ ಅಂದರು. ಧನುಷ್ ಅವರು, ಧ್ರುವಂತ್ ಅವರು, ಮತ್ತು ಕಾಕ್ರೋಚ್ ಸುದ್ದಿ ಅವರೆಲ್ಲ ತಿನ್ನಕ್ಕೆ ರೆಡಿ ಇದ್ರು. ನೀವು ಒಬ್ಬರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಊಟ ಮಾಡಕ್ಕೆ ಬರ್ದಾ? ಅವ್ರನ್ನ ಕಿಚನ್ ಡಿಪಾರ್ಟ್ಮೆಂಟ್ಗೆ ಸೇರಿಸ್ತಾ ಇರೋಕ್ಕೆ ನೀವ್ಯಾರು? ಒಂದು ಅರಮನೆ ಇದೆ, ಆ ಅರಮನೆಯಲ್ಲಿ ಅರಸರು ಅರಸಿಯರಿದ್ದಾರೆ. ಆ ಅರಸರು ಅರಸಿಯರ ಕೆಲಸ ಏನಪ್ಪಾ ಅಂದರೆ, ಅಲ್ಲಿರುವಂತಹ ಪ್ರಜೆಗಳು ಹೆಂಗಿದ್ದಾರೆ, ಅವ್ರ ಯೋಗಕ್ಷೇಮ ಏನು, ಅವ್ರ ಆರೋಗ್ಯ ಪರಿಸ್ಥಿತಿ ಏನು, ಅವ್ರಿಗೆ ಊಟ ತಿಂದಿದಾರಾ ಇಲ್ವಾ, ಅದನ್ನೆಲ್ಲ ಸಹ ನೋಡಬೇಕು. ಅರಸಿಯರ ಥರ ಕಾಣಿಸಿಲ್ಲ ನನಗೆ. ಮೇಯ್ನಾಗಿ ಅಶ್ವಿನಿ ಅವರಂತೂ ರಾಕ್ಷಸರ ಥರ ಕಾಣಿಸೋಕೆ ಶುರು ಮಾಡಿದ್ರು ನನಗೆ. ಯಾಕಪ್ಪ ಅಂದರೆ, ಒಳ್ಳೆ ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡೋದಾಗಿರಲಿ ಗಿಲ್ಲಿ ಮೇಲೆ ಮತ್ತು ಕಾವ್ಯ ಮೇಲೆ, ಮತ್ತು ಪರ್ಸ್ನಲ್ಲಾಗಿ ಎಲ್ಲದನ್ನು ತಗೊಳ್ಳೋದಾಗಲಿ. ದಿಸ್ ಈಸ್ ನಾಟ್ ಅಬೌಟ್ ಪರ್ಸ್ನಲ್ ಮೇಡಮ್, ದಿಸ್ ಈಸ್ ಆಲ್ ಅಬೌಟ್ ಗೇಮ್. ಒಂದು ಗೇಮ್ ಆಡ್ತಾ ಇದ್ದೀರಾ ನೀವು, ಆ ಗೇಮಲ್ಲಿ ಏನೇನು ಮಾಡಬೇಕು, ಹೆಂಗೆಲ್ಲ ಆಡಬೇಕು ಅನ್ನೋದನ್ನು ತಾವು ದಯವಿಟ್ಟು ಅರ್ಥಕೊಳ್ಳಿ. ಸ್ವಲ್ಪ ನಿಮ್ಮ ಟೀಮ್ ಮೇಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದಾರೆ ಅನಿಸುತ್ತೆ ನನಗೆ. ನೀವೊಬ್ಬರೇ ಯಾಕೆ ಹಿಂಗೆ? ನಿಮ್ಮ ಟೀಮ್ ಮೇಟ್ಸ್ ಎಲ್ಲರೂ ಸೇರಿ ಡಿಸೈಡ್ ಮಾಡಿ, ಎಲ್ಲರೂ ಸೇರಿ ಗುಂಪು ಕಟ್ಕೊಂಡು ಮಾತಾಡಿಕೊಂಡು ಬಂದು ಒಂದು ಡಿಸಿಷನ್ನ ಹೇಳಿ. ನಿಮ್ಮ ಪರ್ಸ್ನಲ್ ಡಿಸಿಷನ್ನ ಎಲ್ರಿಗೂ ಹೇಳಿಕೊಟ್ಟು ಕಟ್ಟಬೇಡಿ. ನೀವು ಆ್ಯಕ್ಚುಲಾಗಿ ಕಟ್ತಾ ಇದ್ದೀರಾ ಅಂತ ನಂಗೆ ಅನ್ನಿಸ್ತು. ನಿಮಗೆ ಮತ್ತು ಮಂಜು ಭಾಷಿನಿ ಅವ್ರಿಗೆ ವೈಯಕ್ತಿಕವಾಗಿದ್ರೆ ಹೋಗಾಚೆ ಮಾತಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಕಿಚನ್ ಡಿಪಾರ್ಟ್ಮೆಂಟ್ಗೆ ಬರಬೇಡಿ, ನಾನು ಸೇರಿಸಲ್ಲ ಅನ್ನಕ್ಕೆ ನೀವ್ಯಾರು? ಎಲ್ಲರೂ ಹೇಳಿದಾರ ನಾವು ಊಟ ಮಾಡಲ್ಲ, ನೀವು ಮಾಡಕ್ಕೆ ಬಿಡಿ ಅಂತ. ನಿಮ್ಮೊಬ್ಬರ ನಿರ್ಧಾರ ಅದು. ನಿಮ್ಮೊಬ್ಬರಿಗೋಸ್ಕರ ಎಲ್ಲರನ್ನೂ ಉಪವಾಸ ಇಡ್ಸೋಕ್ಕಾಗಲ್ವಲ್ಲ? ಅಷ್ಟೇ. ನೆನ್ನೆ ನಡೆದಂತಹ ಬಿಗ್ ಬಾಸ್ ಸಂಚಿಕೆಯಲ್ಲಿ ಇಷ್ಟ ನಡೆದಿದ್ದು. ಇವತ್ತು ನಮ್ಮ ಕಾಕ್ರೋಚ್ ಸುದ್ದಿ ಅವರು ಯಾವ ರೀತಿ ಅಸುರಾಧಿಪತಿ ಆಗ್ತಾರೆ, ಯಾವ ರೀತಿ ಎಲ್ರಿಗೂ ಪನಿಷ್ಮೆಂಟ್ಸ್ ಕೊಡ್ತಾರೆ, ಅವ್ರಿಗೆ ಏನಾದರೂ ಮಾಡ್ಬೋದು ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.